ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಎಣ್ಣೆಯಲ್ಲಿ ಕರೆದಾಗ 4 ಪಟ್ಟು ಅರಳುವಂತಹ ರಾಗಿ ಹಪ್ಪಳವನ್ನು ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. 1 ಗಂಟೆಯಲ್ಲೆಲ್ಲ ನಮಗೆ ಒಂದಷ್ಟು ಹಪ್ಪಳಗಳನ್ನು ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ಪಾಪಡ್ ಖಾರ ಆಗಲಿ ಯಾವುದೇ ರೀತಿಯಾದಂತಹ ಸೋಡಾ ಕೂಡ ಬಳಸದೆ ನಾನಿಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ಇವತ್ತು. ಬನ್ನಿ ಹಾಗಾದರೆ ಆರೋಗ್ಯಕರವಾದಂತಹ ರಾಗಿ ಹಪ್ಪಳವನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ 2 ಕಪ್ ಆಗುವಷ್ಟು ಇಡೀ ರಾಗಿಯನ್ನು ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. 4ರಿಂದ 5 ಬಾರಿ ಆದರೂ ತೊಳ್ಕೊಂಡು ಆಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. 2 ಕಪ್ ಆಗುವಷ್ಟು ರಾಗಿಯನ್ನು 2 ಬ್ಯಾಚಲ್ಲಾಗಿ ನಾವು ರುಬ್ಬಿಕೊಂಡು ತರಬೇಕೀಗ. ರುಬ್ಬೋದಕ್ಕೆ ಸರಿಯಾಗಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಎಷ್ಟು ನಿಮಗೆ ನೈಸ್ ರುಬ್ಬೋದಕ್ಕೆ ಆಗುತ್ತೋ ಅಷ್ಟು ನೈಸ್ ರುಬ್ಬಿದಷ್ಟು ನಮಗಿದು ತುಂಬ ಚೆನ್ನಾಗಿ ಹಪ್ಪಳ ಕೂಡ ರೆಡಿ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಇನ್ನು ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. 2 ಬ್ಯಾಚಲ್ಲಿ ಕೂಡ ರುಬ್ಬಿಯಾದಂತಹ ರಾಗಿ ಹಿಟ್ಟನ್ನು ನಾವೀಗ ಒಂದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನು ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಹಾಲನ್ನು ತೆಕ್ಕೊಳ್ಬೇಕಾಗತ್ತೆ. ಎಷ್ಟು ಫೈನಾಗಿ ನಾವು ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹಾಲು ಕೂಡ ತೆಗಿಬಹುದಾಗಿದೆ. ಈಗ ನೀರನ್ನು ಸರಿಯಾಗಿ ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾತ್ರೆಯನ್ನು ತಗೊಳ್ಬೇಕು. ಅದಕ್ಕೆ ನಾವೀಗ ಕಾಟನ್ ಬಟ್ಟೆಯನ್ನು ಅದರ ಮೇಲಿಂದ ಹಾಕಿ ಹಾಲನ್ನು ಹಿಂಡಿ ತೆಕ್ಕೊಳ್ಳೋಣ. ಈ ಥರದ ಹಾಲನ್ನೆಲ್ಲ ಹಿಂಡಿ ತೆಕ್ಕೊಳ್ಬೇಕಾದ್ರೆ ಬಟ್ಟೆಯನ್ನೇ ಆದಷ್ಟು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದರಲ್ಲಿ ನಿಮಗೆ ಸುಲಭವಾಗಿ ಹಾಲನ್ನು ಕೂಡ ಹಿಂಡಬಹುದು. ಈಗ ನೋಡ್ಬೋದು ಪಾತ್ರೆ ತಳಭಾಗದಲ್ಲಿರುವಂತಹ ರಾಗಿ ಹೊಟ್ಟಿನಲ್ಲಿ ಕೂಡ ಹಾಲಿನ ಅಂಶ ಇರುತ್ತೆ. ಅದಕ್ಕೂ ಕೂಡ ನೀರನ್ನು ಹಾಕಿ ಈಗ ಅದೇ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಲು ಹಿಂಡುವಂತಹ ಪ್ರೊಸೆಸನ್ನು 3ರಿಂದ 4 ಬಾರಿ ಆದರೂ ನಾವು ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಅದರಲ್ಲಿರುವಂತಹ ಹಾಲೆಲ್ಲ ನಾವೀಗ ತೆಗಿಬೇಕಾಗತ್ತೆ. ಈಗ 1ನೇ ಬಾರಿಗೆ ನಾನೀಗ ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಲನ್ನು ತೆಗೆದಾಗ ಅದರಲ್ಲಿ ಇನ್ನೂ ಹಾಲು ಹಾಗೇ ಬಾಕಿ ಉಳಿದಿರುತ್ತೆ. ಅದಕ್ಕಾಗಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಮತ್ತೊಮ್ಮೆ ಹಾಲನ್ನು ಹಿಂಡಿಕೊಳ್ಬೇಕು. ನೋಡ್ತಿರ್ಬೋದು ನೀವೀಗ ಇನ್ನೊಂದು ಪಾತ್ರೆಗೆ ಬೇರೆ ನೀರನ್ನು ಹಾಕಿ ನೋಡಿ ಹಾಲನ್ನು ತೆಗಿತಾ ಇದ್ದೀನಿ. ಇದೇ ರೀತಿಯಾದಂತಹ ಪ್ರೊಸೆಸನ್ನು 3ರಿಂದ 4 ಬಾರಿ ಆದರೂ ನಾವು ಮಾಡಲೇಬೇಕಾಗತ್ತೆ. ಇನ್ನು ನಾಳೆ ದಿವಸ ನಾವು ಹಪ್ಪಳವನ್ನು ಮಾಡ್ತೇವೆ ಅಂತಾದರೆ ಮುಂಚಿನ ದಿವಸವೇ ಈ ಪ್ರೊಸೆಸನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾನು ರಾಗಿ ಹಾಲನ್ನು ಒಂದು 8 ಗಂಟೆ ರಾತ್ರಿ ಹೊತ್ತಲ್ಲೆಲ್ಲ ನಾನು ತೆಗೆದಿದ್ದೆ. ಮತ್ತು ಫುಲ್ ಓವರ್ ನೈಟು ನಾವು ಇದನ್ನು ಹಾಲನ್ನು ಹಾಗೇ ಇಡಬೇಕಾಗತ್ತೆ. ಈಗ ನಾನು 4ನೇ ಬಾರಿ ನಾನು ಹಾಲು ತೆಗೆದಾದ ನಂತರ ರಾಗಿ ಹೊಟ್ಟನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ರಾಗಿ ಹಾಲನ್ನು ನಾವು ತೆಗೆದಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಾಲನ್ನು ತೆಕ್ಕೊಳ್ಬೋದು. ಈಗ ರಾಗಿ ಹಿಟ್ಟಿನಿಂದ ಹಾಲನ್ನೆಲ್ಲ ತೆಗೆದಾದ ನಂತರ ಮುಚ್ಚಳವನ್ನು ಮುಚ್ಚಿ ರಾತ್ರಿ ಪೂರ್ತಿ ಹಾಗೇ ಬಿಡೋಣ. ಈಗ ಒಂದು ಓವರ್ ನೈಟ್ ಫುಲ್ಲು ನಾವು ಹಾಗೇ ಹಾಲನ್ನು ಬಿಟ್ಟಾಗ ಮಾರನೇ ದಿವಸ ಬೆಳಗ್ಗಿನ ಹೊತ್ತು ತೋರಿಸ್ತಾ ಇದ್ದೀನಿ. ಮೇಲೆ ಇರುವಂತಹ ನೀರನ್ನು ನಾವಿನ್ನೀಗ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ಸ್ವಲ್ಪನೂ ಆಚೀಚೆ ಅಲ್ಲಾಡಿಸ್ಬಾರ್ದು, ಹಾಗೇ ನೀರನ್ನು ತೆಕ್ಕೊಳ್ಬೇಕಾಗತ್ತೆ. ಈಗ ತಳಭಾಗದಲ್ಲಿ ಇರುವಂತಹ ರಾಗಿ ಹಿಟ್ಟಿನಲ್ಲಿ ನಾವಿನ್ನೀಗ ಹಪ್ಪಳವನ್ನು ಮಾಡ್ಕೊಳ್ಬೇಕು. ಈಗ ನೀರನ್ನೆಲ್ಲ ತೆಗೆದಾದ ನಂತರ ಸೌಟಿನ ಸಹಾಯದಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ ನಾವಿನ್ನೀಗ ಫ್ರೆಶ್ ಆಗಿರುವಂತಹ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವೀಗ ಹಾಲನ್ನು ಯಾವ ಥರ ತೆಗೆದಿರ್ತೀವೋ ಅದರ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ತುಂಬ ನೀರು ಅಲ್ಲ ಗಟ್ಟಿಯೂ ಅಲ್ಲ. ನೀರು ದೋಸೆಗೆಲ್ಲ ನಾವು ಯಾವ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ನೋಡಿ, ಅಕ್ಕಿ ಹಿಟ್ಟನ್ನು ಅದೇ ಥರನೇ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ರಾಗಿಯನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಕೂಡ ಈಗ ಹಾಕ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಮತ್ತೆ ನೀರನ್ನು ಮತ್ತೆ ಹಾಕ್ಕೊಳ್ಬೋದು. ಈಗಾಗಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಓಂ ಕಾಳನ್ನು ಹಾಕ್ಕೊಳ್ಬೇಕು. ಇನ್ನೀಗ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇನ್ನು 3 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಿಳಿ ಎಳ್ಳನ್ನಾದರೆ ಹಾಕ್ಕೊಳ್ಬೋದು ಅಥವಾ ಜೀರಿಗೆ ಹಾಕೋದಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಈಗ ಎಲ್ಲವನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಸ್ಟವ್ ಮೇಲೆ 2 ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲೀಗ ಅರ್ಧದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು 2 ಪಾತ್ರೆಗೂ ಸಮನಾಗಿ ಹಾಕಿ ಆದ ನಂತರ ಹೈ ಫ್ಲೇಮಲ್ಲಿಟ್ಟು ಕುದಿಯೋದಕ್ಕೆ ಬಿಡೋಣ. ಈಗ ಆ ಪಾತ್ರೆಗೆ ಸೂಟ್ ಆಗುವಂತಹ 2 ರೀತಿಯಾದಂತಹ ಪ್ಲೇಟನ್ನು ನಾವಿಲ್ಲಿಗ ತಗೊಳ್ಬೇಕು. ಅದರ ಮೇಲೀಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡಾದ ನಂತರ ಹಿಟ್ಟನ್ನು ಒಂದು ಅರ್ಧ ಸೌಟಾಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿನ ಆದಷ್ಟು ಸ್ವಲ್ಪ ದಪ್ಪನಾಗಿ ಮಾಡಿ ಇಟ್ಕೊಳ್ಬೋದು. ಆಮೇಲೆ ಎಲ್ಲಾದರೂ ಸ್ವಲ್ಪ ದಪ್ಪ ಆಯಿತು ಅಂದರೆ ನೀರನ್ನು ಮತ್ತೆ ಮಾಡ್ಕೊಳ್ಬೋದು. ಈಗ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಇಟ್ಟಂತಹ ನೀರು ಕೂಡ ಚೆನ್ನಾಗಿ ಕುದ್ದಿದೆ. ಹೈ ಫ್ಲೇಮಲ್ಲೇ ಇಟ್ಕೊಂಡಿರಬೇಕಾಗತ್ತೆ. ನಾವೀಗ ತಟ್ಟೆಯಲ್ಲಿ ಹಾಕಿ ಇಟ್ಟಂತಹ ಹಿಟ್ಟನ್ನು ಕೂಡ 2 ಪಾತ್ರೆಗೂ ನಾವೀಗ ಮೇಲೆ ಇಟ್ಕೊಂಡು ಬರೋಣ.
ಒಂದು ವಿಧಾನದಲ್ಲಿ ಹಿಟ್ಟನ್ನು ಮೊದಲೇ ಹಾಕಿ ನಾವೀಗ ಪಾತ್ರೆ ಮೇಲೆ ಇಟ್ಟು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಮಾಡೋದು ಅಂತಂದರೆ ಕುದಿಯುವಂತಹ ನೀರಿನ ಮೇಲೆ ನೋಡಿ ತಟ್ಟೆಯನ್ನು ಇಟ್ಟು ಆಮೇಲೆ ಅದಕ್ಕೆ ಎಣ್ಣೆಯನ್ನು ಸವರಿ ಆ ಪಾತ್ರೆ ಮೇಲೆಗೆ ಹಿಟ್ಟನ್ನು ಹಾಕ್ಕೊಂಡು ಬರ್ಬೋದು. ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಕೈಗೆ ನಮಗೆ ಸ್ವಲ್ಪನೂ ಬಿಸಿ ಎಲ್ಲ ತಾಗೋದಿಲ್ಲ. ಈಗ ಒಮ್ಮೆ ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಮುಚ್ಚಳವನ್ನು ಮುಚ್ಚಿದ್ದೀನಿ. ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಆದದ್ದು ಕೂಡ ತುಂಬ ಬೇಗ ಬೇಯುತ್ತೆ. ಇದು ಜಸ್ಟ್ ವಿದಿನ್ 1 ಸೆಕೆಂಡಲ್ಲಿ ನಮಗೆ ಹಪ್ಪಳವನ್ನು ಮಾಡ್ಕೊಳ್ಬೋದು. ಒಂದು ಸೈಡಿದ್ದು ನಮಗೆ ತೆಗೆದಾಯಿತು ಅಂದಾಗ ಇನ್ನೊಂದು ಕಡೆದ್ದು ಕೂಡ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ನಮಗೆ ಬೇಗನೆ ಹಪ್ಪಳಗಳು ರೆಡಿಯಾಗಿ ಸಿಗುತ್ತೆ. ನೀವು ಬೇಕಿದ್ದರೆ ಇನ್ನೊಂದು ತಟ್ಟೆಯನ್ನು ಕೂಡ ಎಕ್ಸ್ಟ್ರಾ ಇಟ್ಕೊಳ್ಬೋದು. 3 ತಟ್ಟೆಯಲ್ಲಿ ಕೂಡ ಮಾಡಿಕೊಂಡ್ರೆ ಬೇಗನೆ ಹಪ್ಪಳಗಳು ಆಗುತ್ತೆ. ಪ್ರತಿ ಸಲನೂ ತಟ್ಟೆಯನ್ನು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕಾಗುತ್ತೆ. ಇಕ್ಕುಳದ ಸಹಾಯದಿಂದ ನೋಡಿ ಈ ಥರ ತೆಕ್ಕೊಳ್ಬೇಕು. ಒಂದು 1/4 ಗಂಟೆಯಲ್ಲೆಲ್ಲ ನಾವು 100 ಹಪ್ಪಳವನ್ನು ಮಾಡ್ಕೊಳ್ಬೋದು. ಒಮ್ಮೆ ಹಿಟ್ಟನ್ನು ಹಾಕಬೇಕಾದ್ರೆ ಒಂದು ಅರ್ಧ ಸೌಟಷ್ಟು ಹಾಕಿದರೆ ಸಾಕು. ಇನ್ನು ಹಪ್ಪಳಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಸ್ಪೂನ್ನ ಹಿಂಭಾಗದಲ್ಲಿ ನೋಡಿ ಸ್ವಲ್ಪ ಸುತ್ತಲೂ ಒಮ್ಮೆ ಬಿಡಿಸ್ಕೊಳ್ಬೇಕು ತಟ್ಟೆಯಿಂದ. ಇನ್ನು ಹಪ್ಪಳಗಳನ್ನು ನಾವು ಒಳಗಡೆ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಗೆರಸೆಯನ್ನು ನಾನು ತಗೊಂಡಿದ್ದೀನಿ. ಡೈರೆಕ್ಟಾಗಿ ನಮಗೆ ಚಾಪೆಯಲ್ಲಿ ಹಾಕೋದಕ್ಕೆ ಹೊರಗಡೆನೇ ತಗೊಂಡು ಹೋಗಬೇಕಾಗುತ್ತೆ ಬಿಸಿಲಲ್ಲಿ ಇಡಬೇಕಾದ್ರೆ. 2 ಗೆರಸೆಯನ್ನು ಇಟ್ಕೊಂಡ್ರೆ ನಮಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಒಂದೊಂದರಲ್ಲಿ ಒಂದು 10 ಹಾಕಿ ನಾವು ಹೊರಗಡೆ ತಗೊಂಡೋಗಿ ಇಡಬಹುದು. ಈಗ ಎಲ್ಲ ಹಪ್ಪಳವನ್ನು ಅದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. 2 ಗೆರಸೆಯಲ್ಲೂ ಫುಲ್ ಆದ ನಂತರ ನಾವಿನ್ನೀಗ ಬಿಸಿಲಿಗೆ ತಗೊಂಡು ಹೋಗಿ ಚಾಪೆಯಲ್ಲಿ ಹೋಗಿ ಹಪ್ಪಳಗಳನ್ನು ಹಾಕ್ಕೊಳ್ಳೋಣ. ನೀವು ಇದನ್ನು ಚಾಪೆ ಮೇಲಾದರೂ ಹಾಕ್ಬೋದು ಅಥವಾ ಪ್ಲಾಸ್ಟಿಕ್ ಶೀಟ್ ಬರುತ್ತಲ್ಲ ಅದರಲ್ಲೂ ಕೂಡ ಹಾಕ್ಕೊಂಡು ಹಪ್ಪಳಗಳನ್ನು ಒಣಗಿಸ್ಬೋದು. ಇನ್ನು ಹಲವಾರು ವಿಧಾನದಲ್ಲಿ ಹಪ್ಪಳಗಳನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ತೋರಿಸಿರುವಂತಹ ವಿಧಾನದಲ್ಲಿ ತುಂಬಾ ಬೇಗ ಕೂಡ ಮಾಡ್ಕೊಳ್ಬೋದು. ಅದೇ ರೀತಿ ಸಮಯ ಕೂಡ ಉಳಿತಾಯ ಆಗುತ್ತೆ ನಮಗೆ. ಈಗ ಎಲ್ಲ ಹಪ್ಪಳವನ್ನು ತೆಗೆದು ಚಾಪೆ ಮೇಲೆ ಹರಡ್ಕೊಂಡಿದ್ದೀನಿ. ಔಟ್ಸೈಡಿಂದ ಮಾರ್ಕೆಟಿಂದ ತಂದು ತಿಂತೀವಲ್ಲ ಅದೇ ಥರನೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತು. ನೋಡ್ಬೋದು ಈಗ ಎಲ್ಲ ಹಪ್ಪಳವನ್ನು ಚಾಪೆ ಮೇಲೆ ಹರಡ್ಕೊಂಡಿದ್ದೀನಿ. 2 ದಿವಸದ ಬಿಸಿಲಲ್ಲಿ ಒಣಗಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಹಪ್ಪಳನೂ ಅಷ್ಟೇ ಸೂಪರಾಗಿ ಬಂದಿತ್ತು. ಇನ್ನು ಕಾದ ಎಣ್ಣೆಯಲ್ಲಿ ನಾವಿದನ್ನು ಕರೆದು ನೋಡೋಣ ಯಾವ ಥರ ಬರುತ್ತೆ ಅಂತ. ಇನ್ನು ಇದಕ್ಕೆ ಬೇಕು ಅಂತಂದರೆ ಜೀರಿಗೆನೋ ಓಮನೋ ಹೀಗಿರೋದೆಲ್ಲ ಹಾಕ್ಕೊಳ್ಬೋದು. ಅಥವಾ ಖಾರಕ್ಕೆ ನಿಮಗೆ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು. ಈಗ ಕಾದ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮನೆಯಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಸೂಪರಾಗಿ ಬರುತ್ತೆ. ಸಂಜೆ ಟೀ ಟೈಮಿಗೆಲ್ಲ ಇದನ್ನು ಹುರಿದು ತಿನ್ಬಹುದು. ಮತ್ತು ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗುತ್ತೆ ಈ ಥರದ ಹಪ್ಪಳಗಳನ್ನು ಮಾಡಿ ಕೊಟ್ಟರೆ. ಅಂತೂ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು. ಇನ್ನು ಎಣ್ಣೆಯಲ್ಲಿ ಕರಿಯೋದು ಬೇಡ ಅಂತ ಅನ್ನೋರು ಏರ್ ಫ್ರೈಯರಲ್ಲಿ ಕೂಡ ಹಪ್ಪಳಗಳನ್ನು ಮಾಡ್ಕೊಳ್ಬೋದು. ಫ್ರೈ ಮಾಡೋದಕ್ಕೂ ಬರುತ್ತೆ. ಇನ್ನು ಕಟ್ಟಿಗೆ ಒಲೆ ಇದ್ದರೆ ಅದರಲ್ಲಿ ಬೆಂಕಿ ಮೇಲೆ ತುಂಬ ಸುಲಭವಾಗಿ ಹಪ್ಪಳಗಳನ್ನು ಈ ಥರ ಫ್ರೈ ಮಾಡ್ಕೊಳ್ಬೋದು. ಇಡೀ ರಾಗಿಯಿಂದ ಹಪ್ಪಳವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.